ತುಂಬ ಚೆನ್ನಾಗಿತ್ತು ಸರ್, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮದುವೆ ಆದ್ರ ಮೇಲೆ ಪಾರ್ಟಿ ಹೇಗೆ ಮಾಡ್ಬೇಕಂತ ಈ ಮೂವಿ ನೋಡೇ ಮಾಡ್ಬೇಕು ಪಾರ್ಟಿನ. ನಾನು ಒಂದು ವಿಚಾರ ಹೇಳ್ತೀನಿ, ತುಂಬ ಸ್ಟ್ರೆಸ್ಸು ತುಂಬ ಈ ಟೈಮಲ್ಲಿ ಇರೋ ಕಾರ್ಪೊರೇಟ್ ಫೀಲ್ಡ್ ಅವರು ದಯವಿಟ್ಟು ಬಂದು ಈ ಮೂವಿನ ನೋಡಿ. ನಮ್ಮ ಮೈಂಡಲ್ಲಿರೋದು ಎಲ್ಲ ಸ್ಟ್ರೆಸ್ಗಳನ್ನ ಎಲ್ಲದನ್ನು ಕಳ್ಕೊಂಡು ನಾವು ಇನ್ನೊಂದು ಜಗತ್ತಲ್ಲಿ ಹೋಗಿ ನಾವು ಬೇರೆ ಪ್ರಪಂಚದಲ್ಲಿ ಸಿಗ್ತೀವಿ ಬರ್ತೀವಿ. ಕನ್ನಡದಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡೋದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತ. ಇದು ಸೂಪರ್ ಆಗಿದೆ, ಪ್ರತಿಯೊಬ್ಬರು ಬಂದು ನೋಡಬೇಕು. ಆಮೇಲೆ ನಾನು ನೋಡಿದ್ದು ಫೋರ್ಸ್ಫುಲ್ ಕಾಮಿಡಿ ಇಲ್ಲ, ತುಂಬ ನ್ಯಾಚುರಲ್ ಆಗಿ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಆಗಿರ್ಬೋದು. ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ಥಿಯೇಟ್ರಲ್ಲಿ ಯಾರೂ ಸುಮ್ಮನಿಲ್ಲ, ಎಲ್ಲರೂ ನಕ್ಕಿರೋದು. ಎಲ್ಲ ಜೊತೆ ನಾವು ಸೇರಿ ನಕ್ಕಿ ಕೂಗಾಟ ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಕೂತು ಥಿಯೇಟ್ರಲ್ಲಿ ಫಿಲಮ್ ನೋಡಬೇಕು ಅಂತ ಅನಿಸಿದ್ದು. ತುಂಬ ಭಾಳ ಒಳ್ಳೆ ಫಿಲಮ್. ಮೂವಿ ಸೂಪರ್ ಆಗಿತ್ತು, ವರ್ತು. ನನ್ನ ಫ್ರೆಂಡ್ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದೆಲ್ಲ ನೋಡಿದ್ದಾನೆ, ಗಾಡಿ ಸೈಡಿಗೆ ಹಾಕಿ ಬಂದಿದ್ದಾನೆ, ಸ್ವಲ್ಪ ಒಳ್ಳೆ ವರ್ತ್ ಮೂವಿ. ತುಂಬ ಚೆನ್ನಾಗಿತ್ತು, ಸ್ಯಾಟಿಸ್ಫೈ ಆಯಿತು. ಫುಲ್ ಓವರ್ ಆಲ್ ನಾವು ಏನಕ್ಕೆ ಬಂದಿದ್ದು ಅದೆಲ್ಲ ಸ್ಯಾಟಿಸ್ಫೈ ಆಯಿತು. Very nice film. This will make a big name for sure. Amongst all the films that are coming in Kannada industry ಇವಾಗ it will for sure it will, because ನಾವು ಇಷ್ಟು ಜನ ಬಂದಿರೋದ್ರಲ್ಲೇ ತಿರ್ಗಾ ಫ್ರೈಡೆ ಎಷ್ಟು ಜನ ಬರ್ತೀವಿ ಅಂತ ಸಖತ್ತಾಗಿ ಬರ್ತಿದ್ದಾರೆ ಮಾತ್ರ. ಬರವಣಿಗೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಂದೇ ಒಂದು ಸೆಕೆಂಡು ಆಡಿಯನ್ಸಿಗೆ ಆ ಕಡೆಯಿಂದ ಈ ಕಡೆ ತಿರ್ಗಕ್ಕೆ ಬಿಡೋಲ್ಲ, ಚಾನ್ಸ್ ಕೊಡೋಲ್ಲ. ಇಲ್ಲೊಂದು ಶಾರ್ಟ್ ಕೊಟ್ಟು ಬಿಟ್ರಪ್ಪ ಸಾಕು, ನಮಗೆ ಸ್ವಲ್ಪನಾದ್ರು ಗ್ಯಾಪ್ ಕೊಡಿ, ಅಟ್ಲೀಸ್ಟ್ ಸ್ವಲ್ಪ ಕತೆ ನೋಡ್ತೀವಿ ಅನ್ನೋಕ್ಕೂ ಚಾನ್ಸೇ ಇಲ್ಲ. ಅಲ್ಟಿಮೇಟ್ ಆಗಿ ಬರ್ತಿದ್ದಾರೆ. ಮತ್ತು ಕ್ಯಾರೆಕ್ಟರ್ ಏನು ಮಾಡಿದಾರಲ್ಲ, ಒಂದೊಂದು ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್. ಇವಾಗ ಐರನ್ನಿಂದ ಹಿಡಿದು ಸಣ್ಣ ಕ್ಯಾರೆಕ್ಟರ್ ಅದು, ಅಲ್ಲಿಂದ ಆ ಡೆಪ್ತ್ ತೊಗೊಂಡೋಗಿದ್ದಾರೆ. ಪ್ಲಸ್ ಇವಾಗ ಒಬ್ರು ಕುಡಿತಾ ಇರ್ತಾರೆ, ಇನ್ನೊಬ್ರು ನಳಿನಿ ತಿಂತಾ ಇರ್ತಾರೆ. ಆ ಕ್ಯಾರೆಕ್ಟರ್ ಇದೆಯಲ್ಲ ಸಕ್ಕತ್. ಮತ್ತು ನನಗೆ ಡೈರೆಕ್ಟರ್ ಮೇಲೆ ಸಕ್ಕತ್ ಒಂದು ರೆಸ್ಪೆಕ್ಟ್ ಬಂತು. ಇನ್ನೂ ಹೆಚ್ಚು ಹೆಚ್ಚು ಕತೆಗಳು ಈ ಥರ ಬರೀಲಿ. ಹೊಸೊಬ್ರು ಸಿನಿಮಾಗಳಿಗೆ ಇವಾಗ ಸಿಗ್ತಿಲ್ಲ, ಸ್ಕ್ರೀನ್ ಸಿಗ್ತಿಲ್ಲ. ಇಂಥ ಕತೆಗಳು ಬಂದರೆ ಏನಕ್ಕೆ ಸಿಗಲ್ಲ? ಅಫ್ಕೋರ್ಸ್ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ ಸೌಂಡ್ ಮಾಡೋಕ್ಕೆ ಇಂಥ ಸಿನಿಮಾಗಳು ಬೇಕು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ತುಂಬ ದಿನಗಳ ನಂತರ ಕನ್ನಡ ಫಿಲಮ್ಗೆ ಥಿಯೇಟ್ರಿಗೆ ಜನ ಬಂದು ನೋಡೋ ರೀತಿ ಮೂವಿ ತೆಗೆದಿದ್ದಾರೆ. ತುಂಬ ಹಾಸ್ಯ ಪ್ರಜ್ಞೆಯಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಇದು. ಒಟ್ಟಾರೆ ಮಕ್ಕಳು ಫ್ಯಾಮಿಲಿ ಕುತ್ಕೊಂಡು ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಸ್ಯದ ಜೊತೆ ಸಮಾಜಕ್ಕೆ ಒಂದು ಮಾಹಿತಿನೂ ಕೊಟ್ಟಿದ್ದಾರೆ. ಅಂದರೆ ಸಿನಿಮಾ ತುಂಬ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಅಂತೂ ನಗಾಡ್ ತುಂಬ ಸುಸ್ತಾಯಿತು. ಆ್ಯಂಡ್ ರಾಜಣ್ಣನ ಈ ಥರ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಇಷ್ಟು ಡಿಫ್ರೆಂಟಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮ್ಯೂಸಿಕ್ ಮಾತ್ರ ಅಮೇಝಿಂಗ್. ಪ್ರತಿಯೊಂದು ಹಾಫಲ್ಲೂ ಮ್ಯೂಸಿಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಯಾಕೆಂದರೆ ಕನ್ನಡ ಸಿನಿಮಾ ಬೆಳೆಸೋರು ತುಂಬ ಕಮ್ಮಿ ಆಗಿದ್ದಾರೆ. ಸೊ ಥಿಯೇಟರ್ಗೆ ಬಂದು ನೋಡಿ, ಎಲ್ಲರೂ ಮಸ್ಟ್ ವಾಚ್ ಮಾಡಬೇಕಂತ. ಥ್ಯಾಂಕ್ ಯು. ಈಗ ಒಂದು 6 ಮಂತ್ಸಿಂದ ಯಾವುದು ಕನ್ನಡ ಸಿನಿಮಾ ತುಂಬ ಚೆನ್ನಾಗಿರೋದು ಯಾವುದು ಬಂದಿರಲಿಲ್ಲ. ಇದು ತುಂಬ ಒಳ್ಳೆ ಸಿನಿಮಾ. ಯಾಕಂದರೆ ನಮ್ಮ ಕನ್ನಡದಲ್ಲಿ ಹೊಸಬ್ರಿಗೆ ಅವಕಾಶ ಕೊಡೋದ್ರಲ್ಲಿ ನಂಬರ್ 1. ಯಾಕಂದರೆ ಬೇರೆ ಸ್ಟೇಟಲ್ಲೆಲ್ಲ ಹೊಸಬ್ರಿಗೆ ಒಪ್ಕೊಳ್ಳೋಲ್ಲ. ನಮ್ಮ ಕನ್ನಡದಲ್ಲಿ ಅವಕಾಶ ಕೊಟ್ಟರೆ ಖಂಡಿತ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಮೇಲೆ ಶೆಟ್ರ್ ಇದ್ದರೆ ಮ್ಯಾಟ್ರ್ ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಥರನೇ ಇದರಲ್ಲಿ ಮ್ಯಾಟ್ರ್ ಇದೆ. ಯಾಕಂದರೆ ಇದರಲ್ಲಿ ಬಹು ಮುಖ್ಯವಾದ ಏನಂದರೆ ಪ್ರತಿಯೊಂದು ಹೆಣ್ಣಿಗೂ ಒಬ್ಬ ತಾಯಿ ಇರಲೇಬೇಕು ಅನ್ನೋದು ತುಂಬ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ದೆವ್ವದ ರೀತಿಯಲ್ಲಿ ಆಗಲಿ, ನಿಜ ರೀತಿಯಲ್ಲಿ ಆಗಲಿ, ಒಬ್ಬ ಹೆಣ್ಣಿಗೆ ತಾಯಿ ಮುಖ್ಯ ಅನ್ನೋದು, ಅವಳು ಸತ್ರೂ ಅವಳಿಗೆ ಯಾರಿಗೂ ಹೇಳ್ಕೊಳಕ್ಕೆ, ಅವಳ ಕಷ್ಟನ ಹೇಳ್ಕೊಳಕ್ಕೆ ಆಗ್ದಲೇ ಇರೋದನ್ನ ಆತ್ಮಹತ್ಯೆಯಲ್ಲಾದರೂ ಹೇಳ್ದೇನೆ ಒಂದು ಸುಮ್ಮನೆ ಒಂದು ಮೂಢ ನಂಬಿಕೆಯಲ್ಲೂ ಅದೊಂದು ಮೆಸೇಜ್ ಕೊಟ್ಟಿದ್ದಾರಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಆಯಿತು. ನಾನು ಲಾಸ್ಟ್ ಟೈಮ್ ಇಷ್ಟು ನಕ್ಕಿಡೋದು ಯಾವಾಗ ಅಂತಲೇ ಗೊತ್ತಿಲ್ಲ, ಬಟ್ ಆಸಮ್ ಮೂವಿ ಸೂಪರ್ ಇತ್ತು. ಎಲ್ಲೂ ಒಂಚೂರು ಬೋರ್ ಅನಿಸ್ಲಿಲ್ಲ, ಏನೂ ಇಲ್ಲ. ಆ ಸ್ಟೋರಿ ಹೇಗೆ ತಗೊಂಡು ಹೋಗಿದ್ದಾರೆ ಅಲ್ಲ, ಆಸಮ್. ಎಲ್ಲರೂ ಒಂದೊಂದು ಕ್ಯಾರೆಕ್ಟರ್ನ ಎಷ್ಟು ಚಂದ ಪೋರ್ಟ್ರೇ ಮಾಡಿದ್ದಾರೆ ಅಂದರೆ, ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್, ಎಲ್ಲ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಇಟ್ಸ್ ಆನ್ ಪಾಯಿಂಟ್, ಸೂಪರ್. ಪ್ರತಿಯೊಂದು ಸೀನಲ್ಲೂ ಎಷ್ಟು ಚಂದ ತಗೊಂಡು ಹೋಗಿದ್ದಾರೆ ಅಂದರೆ ಸ್ಟೋರಿಯನ್ನು. ಆಸಮ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಫಿಲಮ್. ನೋಡಬೇಕು, ಎಲ್ಲರೂ ಬಂದು ನೋಡಬೇಕು. ಎಲ್ಲರಿಗೂ ಸಪೋರ್ಟ್ ಮಾಡ್ತೇವೆ, ಎಲ್ಲರಿಗೂ ಹೇಳ್ತೇವೆ ಫಿಲಮಿಗೆ ಬನ್ನಿ, ಇದು ತುಂಬ ಚೆನ್ನಾಗಿದೆ ಅಂತ. ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ತಿರುವು ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ, ಪ್ರತಿಯೊಬ್ಬ ಏಜ್ ಗ್ರೂಪ್ನವರು ಕೂಡ ಬಂದು ಎಂಜಾಯ್ ಮಾಡೋವಂಥ ಸಿನಿಮಾ. ದಯಮಾಡಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಬಂದು ಈ ಸಿನಿಮಾನ ನೋಡಿ. ಯಾಕೆಂದರೆ ಪ್ರತಿಯೊಂದು ವಿಷಯದಲ್ಲಿ ಒಂದು ಅಣುವಿನಲ್ಲೂ ಒಂದು ನಗೆಯಿಂದ ಜೊತೆಗೆ ಒಂದು ಒಳ್ಳೆ ಸೆಂಟಿಮೆಂಟ್ ಕೊಟ್ಟಿರ್ತಕ್ಕಂಥ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡದೆ ಬಂದು ಈ ಸಿನಿಮಾನ ವಿತ್ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡಿ ಎಂಜಾಯ್ ಮಾಡಿ. ಫುಲ್ ಪೈಸಾ ವಸೂಲ್ ಮೂವಿ. ದಯಮಾಡಿ ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತೀವಿ. ಈ ಹೊಸ ತಂಡ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡೋದಕ್ಕೆ ನೀವು ಕಾರಣಕರ್ತರಾಗಿ ಅಂತ ಹೇಳ್ತಾ ಇದ್ದೀನಿ. ನಗಡಿ ತುಂಬ ದಿನ ಆಗಿತ್ತು ಅನ್ನಿಸ್ತಾ ಇತ್ತು. ಯಾವಾಗಲೂ ಟ್ರಾಜಿಡಿ ಮೂವಿ ಇಲ್ಲ ಫೈಟಿಂಗ್ ಅದು ಇದು ನೋಡ್ತಾ ಇದ್ವಿ, ತುಂಬ ಖುಷಿ ಆಯಿತು. ಮತ್ತು ಏನಂದರೆ ಎಲ್ಲರೂ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಭಾಷೆನೇ ಒಂಥರ ಖುಷಿ ಆಗುತ್ತೆ. ಎಲ್ಲ ವಿತ್ತು ಫ್ಯಾಮಿಲಿ ನೋಡೋವಂಥ ಮೂವಿ ಆಗಿದೆ ಇದು. ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಅಷ್ಟು ಲಫಿಂಗ್ ನಕ್ಕಿದ್ದೀವಿ ಅಂದರೆ ನಿಜವಾಗ್ಲೂ ಭಾರಿ ಖುಷಿ ಆಯಿತು ಸರ್. ಪ್ರತಿಯೊಬ್ಬರಿಗೂ ಇದನ್ನು ಹೇಳ್ತೀವಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಒಂದು ಸಾಂಸಾರಿಕವಾಗಿ ಕಾಮಿಡಿ ಸ್ಟೋರಿ ಎಲ್ಲವೂ ಒಂದು ಏನಂತ ಹೇಳಿದ್ರೆ ಸಂತೋಷವನ್ನು ಏನು ನಮಗೆ ಸ್ಟಾರ್ಟಿಂಗಿಂದ ಲಾಸ್ಟಾಗಿ ಫುಲ್ ಎಂಜಾಯ್ ಮಾಡಿದ್ವಿ ನಾವು. ಇಡೀ ಕರ್ನಾಟಕದವ್ರು ಕೇಳೋದಷ್ಟೇ,
ದಯವಿಟ್ಟು 25 ತಾರೀಕು ನೀವು ಹೇಳಿ ಫ್ರೆಂಡ್ಸಿಗೆ ಹೇಳಿ ಈ ಮೂವಿನ ಒಂದು ಒಳ್ಳೆ ಮೂವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸಿನಿಮಾ ಸೂಪರ್, ಇಟ್ಸ್ ಹಿಪ್ ಹಿಪ್ ಹುರೇ. ಫಸ್ಟಿಂದ ಲಾಸ್ಟ್ ತನಕ ಎಲ್ಲೂ ಬೋರ್ ಅಂತ ಆಗಲ್ಲ. ಫಿಲಮ್ ಫುಲ್ ಒಳ್ಳೆ ಕಾಮಿಡಿ ಇದೆ. ಈ ಥರ ಜನರು ಕನ್ನಡದಲ್ಲಿ ಸುಮಾರು ಬರೋದೇ ಇಲ್ಲ, ಬಂದಿದೆ. ತುಂಬ ಚೆನ್ನಾಗಿದೆ ಫಿಲಮ್, ಮಾತೇ ಇಲ್ಲ, ಸೂಪರ್. ಬರಬೇಕು. ಈ ಫಿಲ್ಮ್ನ ಸಪೋರ್ಟ್ ಮಾಡಿದ್ರೆ ಮುಂದೆ ಇನ್ನೂ ಒಳ್ಳೆ ಸಿನಿಮಾ ಬರುತ್ತೆ. ನಿಜವಾಗ್ಲೂ ನನಗಂತೂ ಮೈಂಡ್ ಬ್ಲೋಯಿಂಗ್. ನಿಜ ಒಂದು ನಿಮಿಷ ಬೋರ್ ಆಗಿಲ್ಲ ಸರ್, ಹಂಗೆ ಅಷ್ಟು ಚೆನ್ನಾಗಿದೆ. ಲಾಸ್ಟ್ ಎಮೋಷನಲ್ ಆಗುತ್ತೆ, ಒಂದು ನಿಮಿಷನೂ ಬೋರ್ ಆಗಲ್ಲ. ಸಿನಿಮಾ ನೋಡಿ ನನಗೆ ತಲೆನೇ ಕೆಟ್ಟೋಗಿದೆ. ಸೂಪರ್, ಒಳ್ಳೆ ಸ್ಟೋರಿ. ಯಾ